ಹುಲಿಕಲ್ ಘಾಟಿಯಲ್ಲಿ ಕಾಮಗಾರಿ ವೇಳೆ ಮಣ್ಣು ಕುಸಿತದಿಂದ 3 ಸಾವನ್ನಪ್ಪಿದ್ರು. ಸದ್ಯ ಆ ಸ್ಥಳದಲ್ಲಿ ಈಗ ಬಸ್ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಿಲ್ಲ. ಪ್ರಯಾಣಿಕರಿಗೆ ಶಿವಮೊಗ್ಗ ಜಿಲ್ಲಾಡಳಿತ ಅದಲು ಬದಲು ಬಸ್ ವ್ಯವಸ್ಥೆಗೆ ಗುಡ್ಡದ ಮೆಟ್ಟಿಲು ಹತ್ತಲು ಪ್ರಯಾಣಿಕರಿಗೆ ಸೂಚಿಸಿದೆ. ಮೆಟ್ಟಿಲು ಹತ್ತಿ ಇನ್ನೊಂದೆಡೆ ಬಸ್ ಬದಲಾಯಿಸಿ ತಮ್ಮ ಮುಂದಿನ ಪ್ರಯಾಣ ಬೆಳೆಸಬೇಕಾಗಿದೆ. ಆದರೆ ಈ ಗುಡ್ಡದ ಮೆಟ್ಟಿಲು ಹತ್ತಲು ಪ್ರಯಾಣಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಜಿಲ್ಲಾಡಳಿತ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಮೆಟ್ಟಿಲು ಹತ್ತುವಾಗ ಒಂದ್ ವೇಳೆ ಕಾಲು ಜಾರಿದ್ರೆ ನೇರವಾಗಿ ಕೆಳಗೆ ಬೀಳುವ ಸಾಧ್ಯತೆ ಇದೆ. ಇನ್ನು ವೃದ್ಧರು ಮಕ್ಕಳಂತೂ ಈ ಗುಡ್ಡದ ಮೆಟ್ಟಿಲು ಏರಲು ಅಸಾಧ್ಯವಾಗಿದೆ. ತಕ್ಷಣ ಜಿಲ್ಲಾಡಳಿತ ಈ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರು ಹಾಗೂ ಪ್ರಯಾಣಿಕರು ಆಗ್ರಹಿಸ್ತಾ ಇದ್ದಾರೆ. ಸರಿಯಾಗಿ 1 ವಾರದ ಹಿಂದೆ ಹುಲಿಕಲ್ ಘಾಟಿಯಲ್ಲಿ ರಸ್ತೆ ಕಾಮಗಾರಿ ಮಾಡೋ ವೇಳೆ ಮಣ್ಣು ಕುಸಿತದಿಂದ 3 ಸಾವನ್ನಪ್ಪಿದ್ರು. ಸದ್ಯ ಅದೇ ಸ್ಥಳದಲ್ಲಿ ಈಗ ಬಸ್ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸ್ತಾ ಇಲ್ಲ. ಪ್ರಯಾಣಿಕರಿಗೆ ಶಿವಮೊಗ್ಗ ಜಿಲ್ಲಾಡಳಿತ ಅದಲು ಬದಲು ಬಸ್ ವ್ಯವಸ್ಥೆಗೆ ಗುಡ್ಡದ ಮೆಟ್ಟಿಲು ಹತ್ತಲು ಪ್ರಯಾಣಿಕರಿಗೆ ಸೂಚಿಸಿದೆ. ಮೆಟ್ಟಿಲು ಹತ್ತಿ ಇನ್ನೊಂದೆಡೆ ಬಸ್ ಬದಲಾಯಿಸಿ ತಮ್ಮ ಮುಂದಿನ ಪ್ರಯಾಣ ಬೆಳೆಸಬೇಕಾಗಿದೆ. ಆದರೆ ಈ ಗುಡ್ಡದ ಮೆಟ್ಟಿಲು ಹತ್ತಲು ಪ್ರಯಾಣಿಕರು ಹಿಂದೇಟು ಹಾಕ್ತಾ ಇದ್ದಾರೆ. ಜಿಲ್ಲಾಡಳಿತ ಯಾವುದೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿಲ್ಲ. ಮೆಟ್ಟಿಲು ಹತ್ತುವಾಗ ಕಾಲು ಜಾರಿದ್ರೆ ನೇರವಾಗಿ ಕೆಳಗೆ ಬೀಳುವ ಸಾಧ್ಯತೆ ಇದೆ. ಇನ್ನು ವೃದ್ಧರು ಮತ್ತು ಮಕ್ಕಳಂತೂ ಈ ಗುಡ್ಡದ ಮೆಟ್ಟಿಲು ಏರಲು ಅಸಾಧ್ಯ. ತಕ್ಷಣ ಜಿಲ್ಲಾಡಳಿತ ಈ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು ಎಂದು ಅಲ್ಲಿನ ಸ್ಥಳೀಯರು ಹಾಗೂ ದಿನನಿತ್ಯದ ಪ್ರಯಾಣಿಕರು ಆಗ್ರಹಿಸ್ತಾ ಇದ್ದಾರೆ. ನಾನೀಗ ಚಂಡಿಕಾಂಬ ದೇವಸ್ಥಾನದ ಮುಂಭಾಗದಲ್ಲಿದ್ದೇವೆ. ಹಾಗೆ ಇಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಈ ಚಂಡಿಕಾಂಬ ದೇವಸ್ಥಾನದ ತಿರುವಿನಲ್ಲಿ ಒಂದು ಘೋರ ದುರಂತ ಆಗಿರೋದನ್ನ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ನೋಡಿದ್ದೀವಿ. ಈಗಾಗಲೇ ಅಲ್ಲಿ ರಸ್ತೆಯನ್ನ ಬ್ಲಾಕ್ ಮಾಡಲಾಗಿದೆ. ಆದ್ರೆ ಅದರ ಮುಂದಿನ ಭಾಗವಾಗಿ ಶಿವಮೊಗ್ಗದ ಕಡೆಯಿಂದ ಮತ್ತೆ ಆ ಕಡೆ ದಕ್ಷಿಣ ಕನ್ನಡದಿಂದ ಬರುವಂತವರಿಗೆ ಒಂದು ಕನೆಕ್ಟಿವಿಟಿಯನ್ನ ಬಸ್ ಅನ್ನ ಸಂಪರ್ಕವನ್ನು ಕೊಡಲಾಗಿದೆ. ಆದ್ರೆ ಈ ಬಸ್ ಕನೆಕ್ಟಿವಿಟಿ ಕೊಡುವಂತ ಸಂದರ್ಭದಲ್ಲಿ ಈಗ ಶಿವಮೊಗ್ಗ ಭಾಗದಿಂದ ಬಂದಂತ ಎಲ್ಲ ಬಸ್ಗಳು ಕೂಡ ಈ ಚಂಡಿಕಾಂಬ ದೇವಸ್ಥಾನದ ಮುಂಭಾಗದಲ್ಲಿ ಇಲ್ಲೇ ಒಂದು ತಿರುವನ್ನು ಮಾಡಿಕೊಂಡು ಮುಂದೆ ಹೋಗ್ತವೆ. ಹಾಗೇನೆ ಅದರ ನಂತರದಲ್ಲಿ ಕೆಳಗಡೆಗೆ ದಕ್ಷಿಣ ಕನ್ನಡದಿಂದ ಬರ್ತಕ್ಕಂಥ ಹಾಗೇನೆ ಕೆಳಭಾಗದಲ್ಲಿ ದಕ್ಷಿಣ ಕನ್ನಡದಿಂದ ಬರ್ತಕ್ಕಂಥ ವಾಹನಗಳು ಕೂಡ ಅಲ್ಲೇ ನಿಲುಗಡೆ ಆಗ್ಬಿಟ್ಟು ಅಲ್ಲೇ ಟರ್ನ್ ಆಗ್ಬಿಟ್ಟು ಅಲ್ಲಿ ಇಲ್ಲಿಯ ಬಸ್ಸಿನ ಕನೆಕ್ಟಿವಿಟಿ ಪ್ಯಾಸೆಂಜರ್ಗಳು ಕೂಡ ಅದಕ್ಕೆ ಒಂದು ಸಂಪರ್ಕವನ್ನು ಪಡ್ಕೊಂಡು ಹೋಗುವಂತ ವ್ಯವಸ್ಥೆ. ಇದೊಂದು ಗುಹೆ ಇದ್ದಂಗಿದೆ. ತಾವು ನೋಡ್ಬೋದು ಇಲ್ಲಿಂದ ಪ್ಯಾಸೆಂಜರ್ಗಳು ಬರ್ತಾರೆ. ಸಾಮಾನ್ಯವಾಗಿ ಸುಮಾರು 85 ಮೆಟ್ಲುಗಳು ಇದೆ ಅನ್ನೋದು ನಾವು ಕೇಳಿದ್ದೀವಿ. ಆದರೆ ಇಲ್ಲಿಯ ಸಮಸ್ಯೆ ಏನಂತಂದ್ರೆ 85 ಮೆಟ್ಲಲ್ಲಿ ಬರ್ತಕ್ಕಂಥ ಜನರಿಗೆ ಮಕ್ಕಳನ್ನು ಕರ್ಕೊಂಡ್ ಬರ್ತಾರೆ, ವಯಸ್ಸಾದವ್ರು ಬರ್ತಾರೆ, ಲಗೇಜ್ಗಳನ್ನು ಇಟ್ಕೊಂಡ್ ಬರ್ತಾರೆ. ಹಾಗಾಗಿ ಎಲ್ಲದನ್ನೂ ತಗೊಂಡ್ಬರುವಂತ ಸಮಯದಲ್ಲಿ ಆಮೇಲೆ ಅತಿ ಬಿಸಿಲಿನ ತಾಪಮಾನ ಇದೆ. ಇದನ್ನೆಲ್ಲ ಅನುಭವಿಸ್ಕೊಂಡು ಬರುವುದು ತುಂಬಾ ಕಷ್ಟದ ಕೆಲಸ. ಇದಕ್ಕೆ ಮೇಲ್ಛಾವಣಿಯನ್ನ ನಿರ್ಮಾಣ ಮಾಡಬೇಕು ಅಂತಕ್ಕಂಥದ್ದು ಪ್ರಯಾಣಿಕರ ಒಂದು ಪ್ರಯಾಣಿಕ ಆಶಯ ಕೂಡ ಉಂಟು. ಹಾಗೇನೆ ಈ ಮೆಟ್ಟಿಲುಗಳಿಗೆ ಒಂದು ಭದ್ರತಾ ವ್ಯವಸ್ಥೆಯಾಗಿ ಒಂದು ಥ್ರಿಲ್ ಅನ್ನ ನಿರ್ಮಾಣ ಮಾಡಬೇಕು ಅಂತ ಕೂಡ ಹಾಗಾಗಿ ಮತ್ತೆ ವ್ಯವಸ್ಥಿತವಾಗಿ ಈ ಒಂದು ಸ್ಟೆಪ್ಸ್ ಅನ್ನ ರೆಡಿ ಮಾಡುವಂತ ಅವಶ್ಯಕತೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ಆಡಳಿತ, ಜಿಲ್ಲಾಡಳಿತ ಅಥವಾ ತಾಲೂಕು ಆಡಳಿತ ಖಂಡಿತವಾಗ್ಲೂ ಗಮನ ಹರಿಸಬೇಕಾದಂತ ಅಗತ್ಯತೆ ಇದೆ. ಬಹಳ ವರ್ಷಗಳಿಂದ ಈ ರೋಡಿನ ಸಮಸ್ಯೆಗಳು ನಾನು ನೋಡಿದಾಗೆ ಸುಮಾರು 10-12 ವರ್ಷಗಳಿಂದ ಕೂಡ 10-12 ಬಾರಿ ಈ ರೋಡನ್ನ
ದುರಸ್ತಿಗೆ ಅಂತೇಳಿ ಅಥವಾ ಅಭಿವೃದ್ಧಿಗೆ ಅಂತೇಳಿ ನಾವು ಬಂದ್ ಮಾಡಿ ಇಡೀ ನಗರ ಹೋಬಳಿಯ ಜನತೆ ಅಥವಾ ದಕ್ಷಿಣ ಕನ್ನಡದ ಜನತೆ ಅತ್ಯಂತ ಸಂಕಷ್ಟವನ್ನು ಎದುರಿಸಿಕೊಂಡು ಬಂದಿರತಕ್ಕಂಥ ಸಂದರ್ಭ. ಹಾಗಾಗಿ ಅವರೆಲ್ಲರ ಸಮಸ್ಯೆ ಇದ್ರೊಳಗೆ ಅಡಗಿಕೊಂಡು ಹೋಗಿದೆ. ನೋಡಿ, ಈಗ ಪ್ಯಾಸೆಂಜರ್ ಬರ್ತಾ ಇದ್ದಾರೆ, ಪಾಪ ಮಹಿಳೆಯರು, ಅವರು ತುಂಬಾ ನಡ್ಕೊಂಡು ಬರುವಾಗ ಅತ್ಯಂತ ಆಯಾಸ ಆಗುತ್ತೆ, ಅವರಿಗೆ ನೆರಳಿನ ವ್ಯವಸ್ಥೆ ಬೇಕಾಗ್ತದೆ. ಆಮೇಲೆ ಅವರು ಲಗೇಜ್ ಅನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ಇಲ್ಲಿ ಯಾರು ಸ್ಥಳೀಯವಾಗಿ ಯಾರನ್ನ ನೇಮಕ ಮಾಡುವಂತ ಅಗತ್ಯ ಕೂಡ ಇದೆ. ಅದೊಂದು ನೆರವಾಗುತ್ತೆ. ಯಾಕಂದ್ರೆ ನಾನು ತುಂಬಾ ಆವಾಗಲೂ ಕೂಡ ನೋಡಿದ್ದೇನೆ, ಸುಮಾರು ಬೆಳಗ್ಗೆಯಿಂದ ಕೂಡ ಬಂದು ಇಲ್ಲಿ ನಾವು ವಾಸ್ತವ್ಯ ಮಾಡಿದ್ವಿ. ನಮ್ಮ ಪೊಲೀಸ್ ಇಲಾಖೆಯವರು ಕೂಡ ಇದ್ದಾರೆ. ಅವರೆಲ್ಲರ ಆಶಯ ಏನಂತಂದ್ರೆ ಆ ಜನಗಳು ನೋಡ್ಲಿಕ್ಕಾಗಲ್ಲ. ಅದು ಯಾವುದೋ ಅಮ್ಮ ಪಾಪ ಅವಾಗ ನಡ್ಕೊಂಡು ಬರುವಂತ ಸಮಯದಲ್ಲಿ ಕಾಲು ಜಾರಿ ಬಿದ್ದು ಪಾಪ ಪೆಟ್ ಮಾಡ್ಕೊಂಡು ಬಸ್ನಲ್ಲಿ ಹತ್ಕೊಂಡಿತ್ತು. ಅದನ್ನು ಕೂಡ ನಾವು ನೋಡಿದ್ದೀವಿ. ಹಾಗಾಗಿ ಈ ಮಕ್ಕಳು, ಮಹಿಳೆ